ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಬಹುಜನ್ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಹಾಗೂ ಬಹುಜನ್ ಚಳವಳಿ ಹೋರಾಟಗಾರರಾದ ಯೋಹಾನ್ ಡಿಸೋಜಾ ಅವರ ಹುಟ್ಟುಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ವಿಶೇಷ ಪ್ರಾರ್ಥನೆ ಮಾಡುವ ಮೂಲಕ ಮಂಗಲ್ಪೇಟ್ನ ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನ ಥಾಮಸ್ ಡಿಸೋಜಾ ಅವರು ಈ ಸಂಭ್ರಮಾಚರಣೆಗೆ ಚಾಲನೆ ನೀಡಿದರು. ಯೋಹಾನ್ ಡಿಸೋಜಾ ಅವರ ಯೋಗ, ಕ್ಷೇಮ, ಉನ್ನತಿ, ಆಯು, ಆರೋಗ್ಯ, ಸಮೃದ್ಧಿಗಾಗಿ ವಿಶೇಷ ಪ್ರಾರ್ಥನೆ ಮಾಡಿದರು. ಬಳಿಕ ಯೋಹಾನ್ ಅವರು ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಿದರು. ಪಕ್ಷ ಹೊರತುಪಡಿಸಿ ಗಣ್ಯಾತಿ ಗಣ್ಯರು, ಮುಖಂಡರು, ಹೋರಾಟಗಾರರು, ಸಂಘಟನೆ ಪ್ರಮುಖರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅವರಿಗೆ ಶಾಲು ಹೊದಿಸಿ ಹೂವಿನ ಮಾಲಾರ್ಪಣೆ ಮಾಡಿ ಹೂಗುಚ್ಛ ನೀಡಿ ನೆನಪಿನ ಕಾಣಿಕೆ ಉಡುಗೊರೆಯನ್ನು ನೀಡಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ದೇವರಲ್ಲಿ ನಂಬಿಕೆ, ವಿಶ್ವಾಸವಿಡಿ. ಇವತ್ತು ದೇವರ ಕೃಪೆ, ಆಶೀರ್ವಾದದಿಂದ ಮಾತ್ರ ಯೋಹಾನ್ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ಸಾಧ್ಯವಾಗಿದೆ ಎಂದು ರೆವರೆಂಡ್ ಥಾಮಸ್ ಡಿಸೋಜಾ ಅವರು ಮಾತನಾಡಿ ತಿಳಿಸಿದರು. ನಿಮ್ಮ ಜೀವಿತದಿಂದ 10 ಜನರಿಗೆ ಅನುಕೂಲವಾಗುವಂತೆ ಮಾಡಿ, ಪರರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ ಬರುವಂತೆ ನೀವು ಕಾರಣೀಕರ್ತರಾಗಿ ಎಂದು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಭವಿಷ್ಯ ಜೀವಿತದಲ್ಲಿ ಕೊಟ್ಟಿದ್ದಾರೆ. ಅನೇಕರು 50 ವರ್ಷ ಅಂದ್ರೆ ಈಗಿನ ಒಂದು ಸ್ಥಿತಿಗತಿಗಳನ್ನು ಗಮನಿಸುವಾಗ 50 ವರ್ಷ ನಾವು ಈಗಿನ ಜನರೇಷನ್ ಹೇಗೆಂದ್ರೆ 50ನೇ ವರ್ಷದಲ್ಲಿ ಪೂರ್ಣ ಅರ್ಧ ಮುದುಕಾಗಿ ಬಿಡ್ತಾ ಇದ್ದಾರೆ. 10-15 ವರ್ಷ ಅನ್ನೋಕೆ ಬಿಳಿ ಕೂದಲುಗಳು. ಆದ್ರೆ ಈಗ 50 ವರ್ಷ ಈತ ಸಹೋದರನು ಈ ರೀತಿಯಾಗಿ ಕಾಣಿಸಿಕೊಳ್ಬೇಕಾದ್ರೆ ಅದು ದೇವರ ಕೃಪೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫುಡ್, ಎಲ್ಲ ಕೆಮಿಕಲ್ ಇದೆ, ಎಲ್ಲ ಆರ್ಟಿಫಿಷಿಯಲ್, ಎಲ್ಲ ಕೆಮಿಕಲ್. ಆರ್ಟಿಫಿಷಿಯಲ್ ಲವ್ ಇದೆ, ಆರ್ಟಿಫಿಷಿಯಲ್ ಫುಡ್ ಇದೆ, ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಆರ್ಟಿಫಿಷಿಯಲ್. AI ಬಂದಿನಿಂದ ಪ್ರತಿ ಒಂದು ಬಹಳಷ್ಟು ಈ ದೇಶ ಬಹಳ ವೇಗಗತಿ ಹೋಗ್ತಾ ಇದೆ, ಬಹಳ ಸ್ಪೀಡ್ ಇದೆ. ಲಿಮಿಟೆಡ್ ಯಾರಿಗೂ ರೆಸ್ಟೋರೇಷನ್, ಕಳೆದು ಹೋದದೆಲ್ಲ ಪುನಃ ನಿಮ್ಮ ಬಳಿಗೆ ಬರುತ್ತದೆ. ಕಳೆದು ಹೋದದ್ದು ಮರಳಿ ನೀನು ಪಡೆದುಕೊಳ್ಳುವಿ. ಈ ಒಂದು ವಾಗ್ದಾನ ಅದರಲ್ಲಿ ಅಡಕವಾಗಿದೆ. 50ನೇ ವರ್ಷದ ಬರ್ತ್ಡೇ ನೋಡ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಇದು ದೇವರ ಕೃಪೆ, ದೇವರ ಆಶೀರ್ವಾದ, ದೇವರ ಚಿತ್ತ. ಅದಕ್ಕಾಗಿ ಇವತ್ತು ಇಂಥ ದೊಡ್ಡ ದಿನ ನೋಡುವಂತ ಕೃಪೆ ದೇವರ ಮಗನ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಸೆಲೆಬ್ರೇಷನ್ ಆಗ್ತದೆ ಅಂತೇಳಿ ನಾನು ಅಂತಿಲ್ಲ. ನಾನು ಶಿವನಗರ್ ಗ್ರೌಂಡ್ ನಲ್ಲಿ ಮಾಡ್ಕೋಬಹುದಂತೆ, ಇಲ್ಲ ಅಂದ್ರೆ ಮಣಿ ಎಂಪೈರ್ ಫಂಕ್ಷನ್ ಹಾಲ್ ಎಲ್ಲಾದ್ರೂ ಅಲ್ಲೇ ಇರಬಹುದು ಅಂತ ಅನ್ಕೊಂಡೆ. ಆದ್ರೆ ಇದು ಸ್ಪೆಷಲ್ ಜಾಗ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಅವ್ರಿಗೆ ಇವತ್ತಿನ ದಿನ ನಾವು ವಿಶಸ್ ಮಾಡ್ಲಿಕ್ಕೆ ಬಂದಿದ್ದೇವೆ, ಶುಭ ಹಾರೈಸಲು ಬಂದಿದ್ದೇವೆ. ಈ 50ನೇ ವರ್ಷ ಅಲ್ಲ, ಇಂಥ ಅನೇಕ ಜನ್ಮದಿಂದ ಮಗನ ನೋಡಲಿ ಎಂಬುದೇ ನಮ್ಮ ಬಯಕೆ, ನಮ್ಮ ಹಾರೈಕೆ, ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ದೇವರು ಆತನ ಮೇಲೆ ತನ್ನ ಕೃಪಾ ಕಟಾಕ್ಷವಿಡಲಿ, ಆತನಿಗೆ ಶಾಂತಿಯನ್ನು ದಯಪಾಲಿಸಲಿ, ಮತ್ತು ಆತನಿಗೆ ಸಮಾಧಾನವನ್ನು ಕೊಡಲಿ, ಮತ್ತು ಆತನ ಜೀವಿತದಲ್ಲಿ ಸಮೃದ್ಧಿ ಕೊಡಲಿ, ಆತನ ಅಭಿವೃದ್ಧಿ ಹೊಂದುತ್ತಾ ಹೋಗಲಿ ಎಂಬುದೇ ನಾವು ತಂದೆಯಾದ ದೇವರಲ್ಲಿ ಅವರಿಗಾಗಿ ಯಾವಾಗಲೂ ಪ್ರಾರ್ಥಿಸ್ತಾ ಇರ್ತೇವೆ. ಈಗ ನಮ್ಮ ವಂದನೆ ಹೇಳುತ್ತಾ, ಇವತ್ತಿನ ದಿವಸ 50 ವರ್ಷ ದಾಟಿ ಇವತ್ತಿನ ದಿವಸ ಎಲ್ಲರೂ ನಮ್ಮ ಪತ್ರಿಕೆ ಬಂದಿದ್ದಾಗಿ ನಿಮ್ಮೆಲ್ಲರಿಗೆ ವಂದನೆ ಹೇಳುತ್ತಾ, ಈಗ ಮುಂದಿನ ಅದು ನಮ್ಮ ಕಳೆದ ದಿನಮಾನಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿ ಇವತ್ತಿನ ದಿನ ನಮ್ಮ ಯಜಮಾನರು 50ನೇ ವರ್ಷ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿಕ್ಕೆ ದೇವರು ಮಾಡಿದಂತ ಕೃಪೆಗಾಗಿ ನಿಮಗೆ ಸ್ತೋತ್ರ. ನಾವು ಇದನ್ನು ಅಂದುಕೊಳ್ಳಲಾರದಂತ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲ, ಇದು ಎಲ್ಲ ಫಂಕ್ಷನ್ ಹಾಲ್ ರೆಡಿ ಆಗುತ್ತೆ, ಇದು ಈ ರೀತಿ ಮಾಡ್ಬೇಕಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿಲ್ಲ. ನೀವು ನಂಬ್ತಿರೋ ನಮ್ಮಲ್ಲವರು ಒಂದೇ ಒಂದು ದಿನದಲ್ಲಿ ಇದೆಲ್ಲ ರೆಡಿ ಆಗಿದೆ. ದೇವ್ರ ನಂಬಿಕೆ ಸ್ತೋತ್ರ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನರು ನೀವು ಸಹಾಯ ಮಾಡಿದಿರಿ. ನಿಮಗೆಲ್ಲ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಿ. ನಮ್ಮ ಕುಟುಂಬವನ್ನು ಕೂಡ ನೀವು ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ದೇವರು ಮಾಡಿದಂತ ಅದ್ಭುತ ಕಾರ್ಯಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಕಳೆದ ಜೀವಿತ ಎಲ್ಲ ನೋಡ್ಬೇಕಾದ್ರೆ ಬಹಳ ಆದಂತ ಕಠಿಣ ಪರಿಸ್ಥಿತಿಯಿಂದ ದೇವರು ನಮ್ಮನ್ನು ದಿನ ಮೇಲೆ ಕೆತ್ತಿ ಒಂದು ಸಮಾಜ ಸೇವೆಯಲ್ಲಿ ನಮ್ಮ ಯಜಮಾನರನ್ನ ದೇವರು ಆರಿಸಿಕೊಂಡು ಇಲ್ಲಿಯವರೆಗೂ ನಡೆಸ್ತಾ ಬಂದಿದ್ದಾರೆ. ಅದೆಲ್ಲ ನಿಮ್ಮ ದೇವರ ಕೃಪೆ ಹಾಗೂ ಮನುಷ್ಯರ ದಯೆ. ನಿಮ್ಮ ಎಲ್ಲ ಸಹಾಯಕ್ಕೋಸ್ಕರ, ನಿಮ್ಮ ಪ್ರೋತ್ಸಾಹಕ್ಕೋಸ್ಕರ ನಿಮ್ಗೆಲ್ಲರಿಗೂ
ಅನಂತ ಧನ್ಯವಾದಗಳು. ನೀವೆಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ನಾವು ವಂದನೆ ಹೇಳ್ತಾ ಇದ್ದೇವೆ. ಅದೇ ರೀತಿ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಗೆಲ್ಲರಿಗೋಸ್ಕರ ಊಟ ಕೂಡ ಸಿದ್ಧವಾಗಿದೆ. ಊಟ ಮಾಡಿಕೊಂಡು ಸಂತೋಷವಾಗಿ ನೀವು ಹೋಗಿ ಅದೇ ರೀತಿ ಹ್ಯಾಪಿ ಬರ್ತ್ಡೇ ಆಚರಿಸಿಕೊಳ್ಳುವಂತ ಮಗನ ಕೂಡ ನೀವು ಆಶೀರ್ವಾದ ಮಾಡಿ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕಾಗಿ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.